ನಾವೇನ ಅಪ್ಲೋಡ್ ಮಾಡಿದ್ದಾರೆ ಅವರೇ ಏನತ್ರ ಕೊಟ್ಟ ಮಾತು ಉಳಿಸ್ಕೋಬೇಕು. ಅದನ್ನು ನೀವು ಅದನ್ನು ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈ ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ರೀ. ಸರ್ ಈಗ ಮನ್ ತೇನ್ಸಿಂಗ್ ಕತಿ ಹೇಳಿದ ನಂತರ ನಿಮಗೂ ಹೈಕಮಾಂಡಿಂದ ಏನಾರು ಆದೇಶ ಬರುತ್ತೆ ಸರ್ ಮಾತಾಡಬಾರ್ದು ಅಂತ ಏನಾರು ಹಿಂಗೆ ಮಾತಾಡ್ಬಂದು ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋದು, ಹಿಂಗಾಗಿ ಆ ಪ್ರಶ್ನೆ ಉದ್ಭವ ಆಗೋಲ್ಲ. ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ಲ, ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದು ಭಾಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತೈತೆ, ಕೆಲವ್ರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ಒಂದಲ್ಲ ಹೇಳಿದೆ ನಾವು ಹೇಳಿದ್ರೆ, ಸಿ ಎಮ್ ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು, ಅದು ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಕೂಡ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್, ಉಳಿದವರಿಗೆ ಕೂಲಿ ಕೇಳ್ತಾ ಇಲ್ಲ ಯಾರು, ಅವರೊಬ್ಬರೇ ದುಡ್ಡು. ಅದೇ ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗೋ ಆಸೆ ಇಲ್ವಾ ಅನ್ನೋದು ಒಂದು. ಎರಡನೇದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ. ಅದು ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇನ್ನೇ ಹೇಳೋಕ್ಕಾಗೋಲ್ಲ. ಪಕ್ಷದಲ್ಲಿ ಇದ್ದೀವಿ, ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದ್ದೀವಿ, ಅವರು ಇದ್ದಾರೆ, ನಾವು ಇದ್ದೀವಿ, ಎಲ್ಲರೂ ಒಂದೇ ಪಕ್ಷದಲ್ಲಿ ಇದ್ದೀವಿ. ಹಿಂಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ಅನ್ನೋ ಮಾತು ಉದ್ಭವಿಸ್ತದೆ. ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ, ಏನು ಅಂದರೆ ಏನತ್ರ? ನಾನು ಸಿಎಂ ಆಗ್ತೀನಿ, ನಿಮಗೆ KPCC ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ, ನನಗೆ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ. ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ. 28 ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ ಆಗಿದೆ. ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದೆ. ಮಠಾಧೀಶರು ಈ ರಾಜಕಾರಣದ ವಿಷಯದಲ್ಲಿ ಭಾಳ ಮೋಹನ ತೋರಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಇಲ್ಲ, ಅವರು ಮುಂಚೆನೂ ಹೇಳಿದ್ದಾರೆ, ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದ್ದಾರೆ. ಬ್ಯಾಕ್ವರ್ಡ್ದವ್ರು ಹೇಳ್ತಾರೆ, SC ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ. ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ, ಅದೇನು ಹೊಸದಲ್ಲ, ಹೇಳಿರ್ಬೋದು. ಅದರಲ್ಲಿ ಹಿಂದೂ ಹೇಳಿದ್ದಾರೆ, ಮತ್ತು ಇವತ್ತು ಹೇಳಿ ತಪ್ಪು ಹೆಂಗಣ್ಣವ್ರು ನೀವು. ಹಿಂದೂ ಸುಮಾರು ವರ್ಷದಿಂದ ಹೇಳ್ತಾ ಬಂದಾರೆ ಆಯಾ ಸಮುದಾಯ ಪರವಾಗಿ. ಈಗ ಅವ್ರವ್ರ ಸಮುದಾಯ ಹೇಳಿದ್ರೆ ಅದ್ರಲ್ಲಿ ತಪ್ಪಂತ ಹೇಳಿಕ್ಕಾಗೋಲ್ಲ. ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ DCM ಮತ್ತು CM ಇಲ್ಲ, ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯನ ಮಾಡ್ತೀವಿ ಅಂತೇಳಿ ಕೂಡ ಈಗ BJP ಅವರು ಮುಂದಾಗಿದ್ದಾರೆ ಸರ್. ಏನು ಮಾಡ್ಬೋದು, ಅವ್ರ ಹತ್ರ ಏನು ಮಾಡಿದ್ರೆ ಮಾಡ್ತಾರೆ, ಇದೇನು ಹೊಸದಲ್ಲ. ಒಂದು 2-3 ಸರಿ ಮಾಡಿದ್ದಾರೆ ಅವರು, ಅದು ಮಾಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗೋಲ್ಲ. ನಮ್ಮದು ಮೆಜಾರಿಟಿ ಇದೆ, ಸೊ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ. ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ. ಈಗ ವಿಜೇಂದ್ರ ಅವರು ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಎಲ್ಲ ಇಲ್ಲಿ ಹಾವೇರಿಯಲ್ಲಿ ಹೇಳಲಿಕ್ಕಾಗಲ್ಲ, ಅದು ಇನ್ನೂ ಟೈಮ್